ನಾವಿವತ್ತು ನಮ್ಮ ಕರಾವಳಿ ಭಾಗದ ಜನರು ಹೆಚ್ಚು ಇಷ್ಟಪಟ್ಟು ತಿನ್ನುವಂತಹ ಚಟ್ಟಂಬಡೆ ರೆಸಿಪಿಯನ್ನು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಲೈಫ್ ಸ್ಟೈಲ್. ನೋಡಿ, ನಾನು 4 ಗಂಟೆ ಮೊದಲೇ ಕಡಲೆಬೇಳೆಯನ್ನು ನೆನೆಸಿಟ್ಟುಕೊಂಡಿದ್ದೇನೆ. ಇವಾಗ ಕಡಲೆಬೇಳೆಯನ್ನು ತೊಳೆದು ತಗೊಂಡು ಬಂದಿದ್ದೇನೆ. ಇದರಲ್ಲಿ ನಾನು 1 ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೇನೆ. ಇವಾಗ ಇದರಿಂದ 1-1.5 ಹಿಡಿಯಷ್ಟು ನಾವು ಕಡಲೆಬೇಳೆಯನ್ನು ತೆಗೆದಿಟ್ಟುಕೊಳ್ಳೋಣ. ಇದು ಆಮೇಲೆ ನಮಗೆ ಹಾಕಲಿಕ್ಕೆ ಬೇಕು. ಮತ್ತು ಯಾರೆಲ್ಲ ನನ್ನ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವಾಗ ನಾವು ಕಡಲೆಬೇಳೆಯನ್ನು ನೀರು ಸೇರಿಸದೆ ತರಿತರಿಯಾಗಿ ರುಬ್ಬಿಕೊಳ್ಳುವ. ಇದನ್ನು ನೈಸಾಗಿ ರುಬ್ಬಿಕೊಳ್ಳಿಕ್ಕಿಲ್ಲ. ಇದನ್ನು ತರಿತರಿಯಾಗಿ ರುಬ್ಬಿಕೊಂಡ್ರೇ ನಮಗೆ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಳ್ಳುವ. ಇವಾಗ ರುಬ್ಬಿಕೊಂಡಾಗಿದೆ ನೋಡಿ. ಹೀಗೆ ತರಿತರಿಯಾಗಿ ಇರಬೇಕು. ಮತ್ತು ಇದು ನೀರು ಸೇರಿಸಲಿಲ್ಲ ನಾನು ಇದಕ್ಕೆ. ನೋಡಿ, ಈ ರೀತಿ ಈ ಹದಕ್ಕೆ ಬಂದರೆ ಸಾಕು. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳುವ. ಒಂದು ಸ್ಪೂನು ಕೊತ್ತಂಬರಿ ಬೀಜವನ್ನು 2 ಭಾಗ ಆಗುವಂತೆ ಕುಟ್ಟಿ ಪುಡಿ ಮಾಡುವ. ನೋಡಿ, ಇಷ್ಟಾದರೆ ಸಾಕು. 1-2 ಭಾಗ ಆದರೆ ಸಾಕು. ಇದರಲ್ಲಿ ಕಟ್ ಮಾಡಿಕೊಂಡಂತಹ ಶುಂಠಿ ಪೀಸ್, ಆಮೇಲೆ ಕರಿಬೇವು, ಆಮೇಲೆ ಕೊಬ್ಬರಿ ಪೀಸ್ ಮಾಡಿ ತಗೊಂಡಿದ್ದೇನೆ, ಮತ್ತು ಹಸಿಮೆಣಸು, ಇಷ್ಟನ್ನು ನಾವು ಮಿಕ್ಸ್ ಮಾಡಲಿಕ್ಕೆ ಅಂತ ತಗೊಂಡಿದ್ದೇವೆ. ಇದರಲ್ಲಿ ಕೊಬ್ಬರಿ ಪೀಸ್ ಆಪ್ಷನಲ್, ಬೇಕಿದ್ದರೆ ಮಾತ್ರ ತಗೊಳ್ಬೋದು. ರುಬ್ಬಿಕೊಂಡಂತಹ ಕಡಲೆಬೇಳೆಗೆ ಇವಾಗ ನಾವು ಆಗ ತೆಗೆದಿಟ್ಟುಕೊಂಡಿದ್ದೇವಲ್ಲ ಇಡೀ ಕಡಲೆಬೇಳೆ, ಅದನ್ನು ನಾವು ಇದಕ್ಕೆ ಸೇರಿಸಿಕೊಳ್ಳುವ. 1.5 ಹಿಡಿಯಷ್ಟು ನಾವು ತೆಗೆದುಕೊಂಡಿಟ್ಟಿದ್ದೇವೆ, ಅದನ್ನು ಸೇರಿಸೋದು. ಆಮೇಲೆ ಶುಂಠಿ, ಕರಿಬೇವು, ಕೊಬ್ಬರಿ ಪೀಸ್ ಮತ್ತು ಹಸಿಮೆಣಸು ಇಷ್ಟನ್ನು ಸೇರಿಸಿಕೊಳ್ಳೋಣ. ಕೊತ್ತಂಬರಿ ಬೀಜದ ಪುಡಿಯನ್ನು ಕೂಡ ನಾನು ಇದಕ್ಕೆ ಸೇರಿಸಿಕೊಂಡಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನೆಲ್ಲ. ಚಟ್ಟಂಬಡೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ತಿನ್ನಲಿಕ್ಕೆ ಕೂಡ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರ್ತದೆ. ಟೀ ಟೈಮಿಗೆಲ್ಲ ಒಳ್ಳೆಯದು, ಮತ್ತು ಮಳೆ ಬರುವಾಗೆಲ್ಲ ಇದು ತಿನ್ನಲಿಕ್ಕೆಲ್ಲ ಒಳ್ಳೆಯದಾಗ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೀಗೆ. ಇವಾಗ ನಾವಿದನ್ನು ಉಂಡೆ ಕಟ್ಟಿಕೊಂಡು ಆಮೇಲೆ ಅಂಗೈಯಲ್ಲಿಟ್ಟು ಚಪ್ಪಟೆಯಾಗಿ ಪ್ರೆಸ್ ಮಾಡುವ. ಹೀಗೆ ಒಂದೊಂದೇ ಎಲ್ಲವನ್ನು ಈ ರೀತಿ ಮಾಡಿ ಆಮೇಲೆ ಎಣ್ಣೆಯಲ್ಲಿ ಕರಿಯುವ ಇದನ್ನು. ನೋಡಿ, ಇವಾಗ ರೆಡಿಯಾಗಿದೆ ಇದು. ಇನ್ನು ಇದನ್ನು ಎಣ್ಣೆಯಲ್ಲಿ ಕರಿಯುವ. ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟು
ಇವಾಗ ಎಣ್ಣೆ ಬಿಸಿ ಆಗಿದೆ. ಈಗ ಒಂದೊಂದೇ ಈ ರೀತಿ ಕರಿಯುವ. ಇದು ಹೊಮ್ಮಣ್ಣ ಬರುವವರೆಗೂ ನಾವು ಕರಿಬೇಕು. ನೋಡಿ ಇವಾಗ ಆಗಿದೆ. ಇದನ್ನು ತೆಗೆಯುವ ನಾವು. ನೋಡಿ ಸ್ನೇಹಿತರೆ, ಬಿಸಿ ಬಿಸಿಯಾದ ಮತ್ತು ಗರಿ ಗರಿಯಾದ ಚಟ್ಟಂಬಡೆ ರೆಡಿಯಾಗಿದೆ. ನೀವು ಒಮ್ಮೆ ಈ ರೀತಿ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನನಗೆ ಸಪೋರ್ಟ್ ಮಾಡಿ, ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಎಲ್ರಿಗೂ ಬಾಯ್, ಟೇಕ್ ಕೇರ್.